ವಿರಾಮದ ಬಳಿಕ ಯುಗಾದಿ ಮತ್ತು ಪಂಚಾಂಗ ವಿಶೇಷ ಕಾರ್ಯಕ್ರಮಕ್ಕೆ ಮರಳಿ ಸ್ವಾಗತ. ಇನ್ನು ಗಡಿಯಾರದಿಂದ ಎಲ್ಲರೂ ಶ್ರೀಸಾಮಾನ್ಯರು ಯಾವುದೇ ಇರಲಿ ಒಂದು ಗಡಿಯಾರ ಅಥವಾ ಒಂದು ಪಂಚಾಂಗ ಅಂದಾಕ್ಷಣ ಇದರಿಂದ ಜಾತಕ ಗೊತ್ತಾಗತ್ತಾ? ಈ ರೀತಿಯಾಗಿ ಈ ಯಂತ್ರದಲ್ಲಿ ಕೂಡ ಜಾತಕ ಬಲ ನೋಡ್ಬೋದಾ? ಈ ಯಂತ್ರದಲ್ಲಿ ಒಂದು ವಿಶೇಷತೆ ಹೇಳ್ತೀನಿ ನೋಡಿ. ಇದರಲ್ಲಿ ಏನು ವಿಶೇಷತೆ ಇರುತ್ತೆ ಅಂದರೆ, ಈಗ ಮಗು ಹುಟ್ಟಿದ್ರೆ ಪ್ರಪಂಚದಲ್ಲಿ ಎಲ್ಲೇ ಹುಟ್ಟಲಿ, ಈ ಕ್ಷಣದಲ್ಲಿ ಮಗು ಹುಟ್ಟಿದ್ರೆ ಆ ಮಗು ರೇವತಿ ನಕ್ಷತ್ರ 3ನೇ ಅಥವಾ 4ನೇ ಪಾದದಲ್ಲೇ ಹುಟ್ಟಿರುತ್ತೆ ಪ್ರಪಂಚದಲ್ಲಿ. ಮತ್ತೆ ಪ್ರತಿಪದ ನಕ್ಷತ್ರದಲ್ಲಿ ಅಂದರೆ ಪ್ರತಿಪದ ತಿಥಿಯಲ್ಲಿ ಅಂದರೆ ಪಾಡ್ಯ ತಿಥಿಯಲ್ಲೇ ಮಗು ಹುಟ್ಟಿರುತ್ತೆ. ಬಟ್ ಒಂದು ಜಾಗಕ್ಕೂ ಇನ್ನೊಂದು ಜಾಗಕ್ಕೂ ಏನು ವ್ಯತ್ಯಾಸ ಆಗುತ್ತೆ ಅಂದರೆ ಅದ್ರ ಲಗ್ನ ಬೇರೆ ಇರುತ್ತೆ. ಲಗ್ನ ಬಂದು ಈಗ ಈ ಬೆಂಗಳೂರಲ್ಲಿ ಈಗ ಹುಟ್ಟಿದ ಮಗುಗೆ ಮಿಥುನ ಲಗ್ನ ಇರುತ್ತೆ. ಬೇರೆ US ಎಲ್ಲ ಅಥವಾ ಬೇರೆ ಕಡೆ ಎಲ್ಲಾದ್ರೂ ಹುಟ್ಟಿದ್ರೆ ಲಗ್ನ ಬೇರೆ ಇರುತ್ತೆ, ಜಾತಕ ಬೇರೆ ಆಗೋಗುತ್ತೆ. ಸೊ ನಮಗೆ ಪಂಚಾಂಗದಲ್ಲಿ ಮಗುವಿನ ನಕ್ಷತ್ರ, ರಾಶಿ, ತಿಥಿ, ಲಗ್ನ ಗೊತ್ತಾಗುತ್ತೆ. ಬಟ್ ಜಾತಕಕ್ಕೆ ಬೇಕಾಗಿರೋದು ಬೇರೆ ಗ್ರಹಗಳ ಸ್ಥಾನಗಳು ಬೇಕಾಗುತ್ತೆ. ಹೌದು, ಯಾವ್ಯಾವ ರಾಶಿಯಲ್ಲಿದೆ ಅದೆಲ್ಲ ಬೇಕಾಗುತ್ತೆ. ಆ ವಿಷಯ ಇದರಲ್ಲಿ ಬರೋದಿಲ್ಲ. ಸೊ ಅದಕ್ಕೆ ನಮಗೆ ಪೂರ್ತಿ ಜಾತಕ ಇದರಲ್ಲಿ ಸಿಗೋದಿಲ್ಲ. ಸೂಕ್ಷ್ಮ ಪರಿಚಯವಿಲ್ಲದೆ ಇದ್ರೂ ಸ್ಥೂಲವಾಗಿ ಈ ದಿನ ಇಂತಿಷ್ಟು ಸಮಯಕ್ಕೆ ಹುಟ್ಟಿದಂತ ಮಗು ಈ ನಕ್ಷತ್ರ ಈ ರಾಶಿಯಲ್ಲಿದೆ ಅನ್ನೋದು ಗೊತ್ತಾಗತ್ತೆ. ಪಂಚಾಂಗ ಅಂದೂ ನೋಡ್ತಿದ್ರು, ಇಂದೂ ನೋಡ್ತಿದೀವಿ. ನಮ್ಮ ಒಂದು ಗ್ರಹಚಾರ ಹೇಗಿದೆ ಅಂತ ತಿಳ್ಕೊಳಕ್ ಅಷ್ಟೇ ನೋಡ್ತಿದೀವಿ. ಮುಂದೆ ಹೇಗೆ, ಇದು ಎಷ್ಟು ಪ್ರಸ್ತುತ ಈಗಿನ ಕಾಲಮಾನಕ್ಕೆ ಅನ್ನೋದನ್ನ ತಿಳಿಸ್ಕೊಡಿ. ಈಗ ಪಂಚಾಂಗ ಅನ್ನೋದು ಭಾರತೀಯ ಕುಟುಂಬಕ್ಕೆ ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ. ಯಾಕಂದರೆ ಇವತ್ತು ನಾವು ಯುಗಾದಿ ಮಾಡ್ತಾ ಇದ್ದೀವಿ. ಯುಗಾದಿ ನಾವು ಪಂಚಾಂಗದ ಪ್ರಕಾರ ಮಾಡ್ತಾ ಇದ್ದೀವಿ ಹೊರತು ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ನಾವು ಮಾಡ್ತಾ ಇಲ್ಲ. ಅದೇ ರೀತಿ ಪ್ರತಿಯೊಂದು ಹಬ್ಬ, ನಮ್ಮ ವ್ರತ, ಪ್ರತಿಯೊಂದು ಈಗ ಮದುವೆ ಆಗಲಿ, ಈ ಥರ ಸಂಸ್ಕಾರಗಳು, ಈ ಸಂಸ್ಕಾರಗಳು ಅಥವಾ ವಿಶೇಷ ಪೂಜೆ ಮಾಡಿಸ್ಬೇಕಂದ್ರೆ, ಯಾವುದಾದ್ರೂ ತೇರು ರಥ ಮಾಡಬೇಕಂದ್ರೆ, ಜಾತ್ರೆ ಮಾಡಬೇಕಂದ್ರೆ ನಾವು ಪಂಚಾಂಗನೇ ಉಪಯೋಗಿಸೋದು. ಅದರಿಂದ ನಮ್ಮ ಜೀವನದ, ನಮ್ಮ ಸಮಾಜದಲ್ಲಿ, ನಮ್ಮ ಕುಟುಂಬದಲ್ಲಿ ನಾವು ಪಂಚಾಂಗನ ನಮಗೆ ಗೊತ್ತಿಲ್ದಿರನೇ ನಾವು ಉಪಯೋಗಿಸ್ತಾ ಇರ್ತೀವಿ. ಜಸ್ಟ್ ದಟ್ ಅದಕ್ಕೆ ಪಂಚಾಂಗ ಅನ್ನೋದು ಬೇಕು, ಎಂದಿಗೂ ಪ್ರಸ್ತುತ ಅನ್ನೋದನ್ನ ತಿಳಿಸ್ಕೊಟ್ರಿ. ಶುಭ ಕಾರ್ಯಗಳಿರ್ಲಿ, ಅಶುಭ ಸಂದರ್ಭವೇ ಇರಲಿ, ಯಾವ ನಕ್ಷತ್ರದಲ್ಲಿ ಏನಾಗಿದೆ ಅಂತ ತಿಳ್ಕೊಂಡು ಮುಂದೆ ನಾವು ನಮ್ಮ ಕೆಲಸಗಳಿಗೆ ಮುಂದಾಗ್ತೀವಿ. ಇದರ ಜೊತೆ ಈ ರೀತಿಯಾದಂತಹ ಒಂದು ಗಡಿಯಾರ, ಒಂದು ಯಂತ್ರ ಎಲ್ಲರ ಮನೆಯಲ್ಲೂ ಬಂದ್ರೆ ಜ್ಯೋತಿಷಿಗಳ ಬಳಿ ಜನ ಹೋಗೋದು ನಿಂತು ಹೋಗುತ್ತೆ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತಲ್ವಾ? ಇದು ನಿಜ ಆಗ್ಲಿಕ್ಕೆ ಸಾಧ್ಯನಾ? ಇಲ್ಲ 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 ಈ ಜನರು ಜ್ಯೋತಿಷಿಗಳ ಬಳಿ ಹೋಗ್ಲೇಬೇಕಾಗುತ್ತೆ. ಯಾಕಂದ್ರೆ ಈ ಗಡಿಯಾರ ಫಲ ಜ್ಯೋತಿಷ್ಯ ಹೇಳೋದಿಲ್ಲ, ಭವಿಷ್ಯನೂ ಹೇಳೋದಿಲ್ಲ. ನಮಗೆ ಫಲ ಜ್ಯೋತಿಷ್ಯ ಬೇಕಂದ್ರೆ, ಅಥವಾ ನಮ್ಗೆ ಏನಾದರೂ ಕಷ್ಟ ಬಂದಿದೆ ಅದಕ್ಕೆ ಪರಿಹಾರ ಬೇಕು ಅಂದ್ರೆ, ಅಥವಾ ಶುಭ ಮುಹೂರ್ತ ನಮ್ಗೆ ಯಾರಾದ್ರೂ ನಿರ್ಧರಿಸಿ ಕೊಡ್ಬೇಕಂದ್ರೆ ನಾವು ಜ್ಯೋತಿಷಿಗಳ ಬಳಿಗೆ ಹೋಗ್ಲೇಬೇಕಾಗುತ್ತೆ. ಇನ್ನು ವಾಸ್ತುಗೂ ಪಂಚಾಂಗಕ್ಕೂ ಏನಾದರೂ ಸಂಬಂಧ ಇದೆಯಾ? ವಾಸ್ತು ಪ್ರಕಾರ ಅಂದರೆ ನೋಡಿ, ಪಂಚಾಂಗಕ್ಕೆ ಮನೆಯಲ್ಲಿ ಒಂದು ವಿಶೇಷ ಸ್ಥಾನ ಇದೆ. ನಾವು ಮೊದಲೇ ಹೇಳಿದಂತೆ, ನೀವೇ ಹೇಳಿದಂತೆ ಪೂಜೆ ಮಾಡ್ತೀವಿ. ಪಂಚಾಂಗ ಉಗಾದಿ ದಿನ ಇಟ್ಟು ಪೂಜೆ ಮಾಡ್ತೀವಿ. ಅಂದರೆ ಪಂಚಾಂಗ ಆಗಲಿ, ಪಂಚಾಂಗ ಪುಸ್ತಕ ಆಗಲಿ, ಈ ಪುಸ್ತಕನ ನಾರ್ಮಲಿ ದೇವರ ಮನೆಯಲ್ಲಿ ಇಡ್ತಾರೆ. ಗಡಿಯಾರನೂ ಅಷ್ಟೇ, ಪಂಚಾಂಗ ಗಡಿಯಾರ ಮನೆಗೆ, ವಾಸ್ತುಗೆ ತುಂಬ ಶುಭಕಾರಕವಾಗಿರುತ್ತೆ, ದಿಕ್ಸೂಚಿಯಾಗೂ ಇರುತ್ತೆ. ಸೊ ಹಾಗಿದ್ರೆ ಇದು ವಾಸ್ತುಗೂ ಇದಕ್ಕೂ ಸಂಬಂಧ ಇದೆ. ಸಾಮಾನ್ಯವಾಗಿ ನಾವು ಇಡುವಂತಹ ದಕ್ಷಿಣದಲ್ಲಿ ಯಾವುದು ಗಡಿಯಾರಗಳು ಹಾಕಲ್ಲ, ಪೂರ್ವದಲ್ಲಿ ಇಲ್ಲ, ಉತ್ತರದಲ್ಲಿ ಹಾಕ್ತಾರೆ. ಉತ್ತರದಲ್ಲಿ ತುಂಬಾ ಶ್ರೇಷ್ಠಕರ, ಪಶ್ಚಿಮದಲ್ಲೂ ಇದನ್ನ ಹಾಕ್ಬೋದು, ಬಳಸ್ಬೋದು. ಅಧಿಕ ಮಾಸದ ಪರಿಕಲ್ಪನೆ ಅನೇಕರಿಗೆ ಇರಲ್ಲ. ಕೆಲವಾರು ಬಾರಿ 365 ದಿನಗಳೇ ಒಂದು ವರ್ಷ ಅಂದ್ರೂ ಕೂಡ ಪಂಚಾಂಗದಲ್ಲಿ ನೋಡಿದಾಗ ಒಂದು ಮಲಮಾಸ ಅಂತ ಬರುತ್ತೆ. ಈ ಅಧಿಕ ಮಾಸ ಅಂದ್ರೆ ಏನು, ಈ ಕಾನ್ಸೆಪ್ಟ್ ಹಿಂದೆ ಏನ್ ರಹಸ್ಯ ಇದೆ ಅನ್ನೋದನ್ನ ತಿಳಿಸ್ಕೊಡಿ. ಅದು ಏನಂದ್ರೆ, ಈಗ ಸೌರ ವರ್ಷ ಮತ್ತೆ ಚಂದ್ರ ವರ್ಷ ಅಂತ ಎರಡಿರುತ್ತೆ. ಸೌರ ವರ್ಷದಲ್ಲಿ ಈಗ ಸೂರ್ಯ ಒಂದು ಸುತ್ತು ಹಾಕ್ಬೇಕಂದ್ರೆ ಒಂದು ವರ್ಷ ಆಗುತ್ತೆ. ಈಗ ಜನವರಿ 14ನೇ ತಾರೀಕು ಮಕರ ಸಂಕ್ರಾಂತಿ ದಿನ ಸೂರ್ಯ ಇಲ್ಲಿರ್ತಾನೆ, ಧನುರಾಶಿಯಿಂದ ಮಕರ ಸಂಕ್ರಾಂತಿ ಪೂರ್ತಿ ಒಂದು ರೌಂಡ್ ಹಾಕೋದಿಕ್ಕೆ 365.25 ದಿನಗಳಾಗುತ್ತೆ. ಅದೇ ಚಂದ್ರನ ನಾವು ಒಂದು ಮಾಸ ಅಂದ್ರೆ ಅಮಾವಾಸ್ಯೆಯಿಂದ ಅಮಾವಾಸ್ಯೆ 12 ಅಮಾವಾಸ್ಯೆಗಳನ್ನ ಲೆಕ್ಕ ಹಾಕಿದ್ರೆ 354 ದಿನ ಮಾತ್ರ ಆಗುತ್ತೆ. ಅಂದ್ರೆ 11 ದಿನ ಕಡಿಮೆ ಆಯ್ತು. 2 ವರ್ಷಕ್ಕೆ ಅದು 22 ದಿನ ಕಡಿಮೆ ಆಗುತ್ತೆ. 3 ವರ್ಷಕ್ಕೆ ಅದು 33 ದಿನ ಕಡಿಮೆ ಆಗುತ್ತೆ. ಸೊ ಈ ತರ ಕಡಿಮೆ ಆದಾಗ ಚೈತ್ರ ನಾವು ಯಾವ್ದು ಯುಗಾದಿ ಅದು ಶಿಫ್ಟ್ ಆಗ್ತಾ ಹೋಗ್ಬಿಡುತ್ತೆ. ಅದಕ್ಕೆ ಅಧಿಕ ಮಾಸ ಒಂದು ಹಾಕೋದು. 2.5 ವರ್ಷ ಸುಮಾರಿಗೆ ಒಂದು ಅಧಿಕ ಮಾಸನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾವ ರೀತಿ ನಾವು ಗ್ರೆಗೋರಿಯನ್ ಕ್ಯಾಲೆಂಡರ್ ಅಲ್ಲಿ ಫೆಬ್ರವರಿಯಲ್ಲಿ ಲೀಪ್ ಇಯರ್ ಅಲ್ಲಿ ಒಂದಿನ ಹಾಕ್ತಿವಿ, ಕರೆಕ್ಟ್ ಅದು 0.25 ಕರೆಕ್ಟ್ ಮಾಡೋದಕ್ಕೆ ಹಾಕ್ತಿವಲ್ಲ, ಅದೇ ರೀತಿ ಇಲ್ಲಿ ಚಂದ್ರ ವರ್ಷ ಮತ್ತೆ ಸೂರ್ಯ ವರ್ಷನ ಸಿಂಕ್ರೊನೈಸ್ ಅಂತಾರೆ ಇಂಗ್ಲೀಷಲ್ಲಿ. ಸಿಂಕ್ರೊನೈಸ್ ಮಾಡೋದಕ್ಕೆ ಒಂದು ಅಧಿಕ ಮಾಸ ಬೇಕಾಗುತ್ತೆ. ಅದು ಮಾಡದೇ ಇದ್ರೆ ಏನಾಗುತ್ತೆ ಅಂದ್ರೆ, ಯುಗಾದಿ ನಾವು ನವೆಂಬರಲ್ಲಿ ಸೆಲೆಬ್ರೇಟ್ ಮಾಡಬೇಕಾಗುತ್ತೆ ಆಚರಣೆ, ಇನ್ನೊಂದು ವರ್ಷ ಡಿಸೆಂಬರಲ್ಲಿ ಮಾಡಬೇಕಾಗುತ್ತೆ. ಆ ಥರ ಸೊ ಮುಂದೆ ಹೋಗ್ಬಿಡುತ್ತೆ ಆ ಥರ.
ಸೊ ಇದನ್ನ ಮಲಮಾಸ, ಅದಕ್ಕೆ ಹೆಚ್ಚಾಗಿ ಅಧಿಕ ಮಾಸದಲ್ಲಿ ಅಧಿಕವಾದಂತಹ ದಾನ ಧರ್ಮಗಳು ಮಾಡಬೇಕು ಅಂತ ಆ ಮಾಸಕ್ಕೂ ಅಷ್ಟು ಒತ್ತು ಕೊಟ್ಟು ಅದನ್ನ ಅದು ಆ ಅಧಿಕ ಮಾಸ ಯಾವ ಮಾಸದಲ್ಲಿ ಹೋಗಿ ಹಾಕ್ಬೇಕು ಅನ್ನೋದಕ್ಕೂ ಒಂದು ರೂಲ್ ಇರುತ್ತೆ. ಆ ಸೂರ್ಯ ಸಂಕ್ರಮಣ ಆಗ್ಬಾರ್ದು. ಸಂಕ್ರಮಣ ಅಂದ್ರೆ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗೋದಲ್ಲ, ಆ 2 ಅಮಾವಾಸ್ಯೆಗಳ ಮಧ್ಯೆ ಸೂರ್ಯ ಯಾವ ರಾಶಿ ದಾಟಬಾರ್ದು, ಅದನ್ನ ಸೆಲೆಕ್ಟ್ ಮಾಡ್ತಾರೆ. ಅದನ್ನೇ ಅಧಿಕ ಮಾಸ ಅಂತ ಹಾಕೋದು. ಪರಿಪೂರ್ಣವಾದಂತ ಒಂದು ಮ್ಯಾಥಮ್ಯಾಟಿಕಲ್ ಕ್ಯಾಲ್ಕುಲೇಷನ್ ಇದು, ಜ್ಯೋತಿಷ್ಯವಾಗ್ಲಿ, ಅಸ್ಟ್ರಾನಮಿ ಆಗ್ಲಿ, ಅಸ್ಟ್ರಾಲಜಿ ಆಗ್ಲಿ. ಅದು ಈಗ ನಾವು ಪಂಚಾಂಗ ಕಲಿತ್ರೆ ನಮ್ಮ ಭಾರತದಲ್ಲಿ ವೈಜ್ಞಾನಿಕವಾಗಿ ಅಥವಾ ನಮ್ಮ ಮ್ಯಾಥಮೆಟಿಕ್ಸ್ ಆಗಲಿ ಅಥವಾ ಖಗೋಳಶಾಸ್ತ್ರ ಆಗಲಿ ತುಂಬ ಕಲ್ತಿರ್ಬೇಕಾಗಿತ್ತು. ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ, ಇದನ್ನೆಲ್ಲ ಗಣನೆ ಮಾಡ್ಬೇಕಂದ್ರೆ ಆರ್ಯಭಟ, ಭಾಸ್ಕರ, ಅದಕ್ಕಿಂತ ಮುಂಚೆ ಲೆಗದ, ಇನ್ನು ತುಂಬ ಋಷಿಗಳು ಇದ್ರ ಬಗ್ಗೆ ತುಂಬಾ ರಿಸರ್ಚ್ ಮಾಡಿ ಗಣನವಾಗಿ ಮಾಡಿದ್ದಾರೆ. ಓಕೆ, ಎಷ್ಟು ಮುಂದೆ ಹೋಗಿದೆ ನಮ್ಮ ಒಂದು ಸಮಾಜ ಆಗಿನ ಕಾಲಮಾನದಲ್ಲೇ ನಾವು ಎಷ್ಟು ಮುಂದಿದ್ವಿ ಇದೆಲ್ಲದರಲ್ಲಿ ಅನ್ನೋದನ್ನ ತೋರಿಸ್ಕೊಡುತ್ತೆ. ಇನ್ನು ನಾವು ಆಲಯಗಳಲ್ಲಾಗ್ಲಿ ಮನೆಗಳಲ್ಲಾಗ್ಲಿ ಭಗವಂತನಿಗೆ ಅಷ್ಟೋತ್ತರ ಶತನಾಮಾವಳಿ ಅಂತ ಮಾಡ್ತೀವಿ, 108 ಹೆಸರುಗಳನ್ನ ಹೇಳಿ ಅರ್ಚಿಸ್ತೀವಿ. ಇದಕ್ಕೂ ಹಾಗೂ ಪಂಚಾಂಗಕ್ಕೂ ಏನಾದ್ರೂ ವಿಶೇಷ? ತುಂಬಾ ನೋಡಿ, 108 ಅಂದ್ರೆ ಒಂದು ವಿಶೇಷವಾದ ಸಂಖ್ಯೆ. ಅದು ಈಗ 4 ಪಾದಗಳಿವೆ, 27 ನಕ್ಷತ್ರಗಳಿವೆ, 27 × 4 ಬಂದು 108 ಆಗುತ್ತೆ. ಅದೇ ರೀತಿ 12 ರಾಶಿ, ಒಂದೊಂದು ರಾಶಿಯಲ್ಲೂ 9 ಪಾದ ಇರುತ್ತೆ, ಅದು 108 ಆಗುತ್ತೆ. ಅದಕ್ಕಿಂತ ಇನ್ನೂ ಆಶ್ಚರ್ಯಕರ ಸಂಗತಿ ಅಂದ್ರೆ, ನಾವೆಷ್ಟು ಆಶ್ಚರ್ಯ ಪಡ್ಬೋದಂದ್ರೆ, ಇದು ಭೂಮಿ, ಇದು ಚಂದ್ರ, ಇದು ಭೂಮಿ, ಇದು ಚಂದ್ರ ಅಲ್ವಾ? ಚಂದ್ರನಿಗೂ ಭೂಮಿಗೂ ಮಧ್ಯೆ ಸುಮಾರು 108 ಚಂದ್ರಗಳನ್ನ ಇಡಿಸ್ಬೋದು. ಚಂದ್ರ ಅಷ್ಟು ದೂರದಲ್ಲಿದ್ದಾನೆ. ಮತ್ತೆ ಇದು ಭೂಮಿ ಮತ್ತೆ ಸೂರ್ಯ ಇರ್ತಾನೆ. ಸೂರ್ಯನಿಗೂ ಭೂಮಿಗೂ ಮಧ್ಯೆ 108 ಸೂರ್ಯನ್ ಇಡ್ಬೋದು. ಸೊ 108 ಇಸ್ ಎ ನಂಬರ್, ಅದು ಆ ಸಂಖ್ಯೆ, ಅದು ಈ ಖಗೋಳಶಾಸ್ತ್ರದಿಂದ ಬರುತ್ತೆ, ಖಗೋಳ ವಿಜ್ಞಾನದಿಂದ ಬರುತ್ತೆ. ಸೊ ನ್ಯೂಮರಾಲಜಿ, ಸಾಂಖ್ಯ ಫಿಲಾಸಫಿಯಲ್ಲೂ ಇದು ಎಲ್ಲವುದಕ್ಕೂ ಒಂದಕ್ಕೊಂದು ಪೂರಕ ಪ್ರೇರಕವಾಗಿ ಹೆಣೆದಿದೆ ಅನ್ನೋದನ್ನ ತಿಳಿಸ್ಕೊಟ್ರಿ. ಹಬ್ಬದ ದಿನ ನಿಮಗೂ ಕೂಡ ನೂತನ ಸಂವತ್ಸರದ ಶುಭಾಶಯಗಳು. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಿ ಬಯಸ್ತೀರಾ? ಎಲ್ರಿಗೂ ಶುಭವಾಗಲಿ ಎಂದು ಈ ವಿಶ್ವವಸು ಸಂವತ್ಸರ ಹೆಸರಿಗೆ ತಕ್ಕಂತೆ ಸಂಪದ್ಭರಿತವಾಗಿ ಸುಖಕರವಾಗಿರಲೆಂದು ಆಶಿಸ್ತೇನೆ. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಉಪಯುಕ್ತಕರವಾದಂತಹ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ವೈಜ್ಞಾನಿಕ ಪ್ರಜ್ಞೆ ಎಷ್ಟು ಮುಖ್ಯನೋ ವೈಚಾರಿಕ ಪ್ರಜ್ಞೆಯನ್ನು ನಾವೆಲ್ಲರೂ ಮೈಗೂಡಿಸ್ಕೊಳ್ಳೋದು ಅಷ್ಟೇ ಮುಖ್ಯ ಅನ್ನೋದನ್ನ ತಿಳಿಸ್ಕೊಟ್ರಿ. ಈ ನೂತನ ಒಂದು ಯಂತ್ರವನ್ನ ನೀವು ತಂದಿದ್ದೀರಾ, ನಿಜವಾಗ್ಲೂ ಶುಭವಾಗ್ಲಿ. ಎಲ್ಲರ ಮನೆಗಳಲ್ಲಿ ಈ ರೀತಿಯಾದಂತಹ ಒಂದು ಯಂತ್ರ ಇದ್ರೆ ನಮ್ಮ ಒಂದು ಪದ್ಧತಿ, ಕಲಾಚಾರ, ಸಂಪ್ರದಾಯ ಅಂದು ಇಂದು ಮುಂದು ಎಂದೆಂದಿಗೂ ಶಾಶ್ವತವಾಗಿ ಹಾಗೆ ಸಮೃದ್ಧತೆಯನ್ನ ಕಾಣುತ್ತೆ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದ. ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಈ ದಿನದ ಹಬ್ಬದ ವಿಶೇಷ, ಯುಗಾದಿ ಮತ್ತು ಪಂಚಾಂಗ ಕಾರ್ಯಕ್ರಮ. ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಈ ನೂತನ ಸಂವತ್ಸರ, ವಿಶ್ವವಸು ಸಂವತ್ಸರ ನಿಮ್ಮೆಲ್ಲರಿಗೂ ಸುಖ, ಶಾಂತಿ, ಸಮೃದ್ಧತೆ ಹಾಗೂ ಅಷ್ಟೈಶ್ವರ್ಯಗಳನ್ನ ಅವ್ಯಾಹತವಾಗಿಡ್ಲಿ ಅಂತ ನಾನು ಕೂಡ ಕೋರ್ಕೊಳ್ತೀನಿ. ನಮಸ್ತೆ.